ಸೊ ಲೆಸ್ ದ್ಯಾನ್ 0 ಆ್ಯಂಡ್ ಗ್ರೇಟರ್ ದ್ಯಾನ್ 0ಗೂ ಕೂಡ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಂಟು ಸೈನ್ 1/x ಆಗಿರೋದ್ರಿಂದ ಎಲ್ ಎಚ್ ಎಲ್ಗೂ ಕೂಡ f1 ತಗೋತೀವಿ, ಆರ್ ಎಚ್ ಎಲ್ಗೂ ಕೂಡ f1 ತಗೋತೀವಿ. ಹೌದಲ್ವಾ? ಕೇಳಿಸ್ತಿದೆ ಅಲ್ವಾ ನನ್ನ ವಾಯ್ಸು? ಓಕೆ. ಅದಾದ ನಂತರ ಎಫ್ ಆಫ್ ಎ ವ್ಯಾಲ್ಯೂ ಬೇಕು ನಮಗೆ. ಎಫ್ ಆಫ್ ಎ ವ್ಯಾಲ್ಯೂ ಬೇಕು. ಎಫ್ ಆಫ್ ಎ ವ್ಯಾಲ್ಯೂ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 0 ಇದೆಯಲ್ಲ ಅದು, ಎಕ್ಸ್ ಈಸ್ ಈಕ್ವಲ್ ಟು 0 ಇದೆಯಲ್ಲ ಅದು ಇಂಡಿಪೆಂಡೆಂಟ್ ಆಫ್ ಎಕ್ಸ್. ಅಲ್ಲಿ ಯಾವುದೇ ಎಕ್ಸ್ ಟರ್ಮ್ ಇಲ್ಲ. ಯಾವ ಟರ್ಮ್ ಇದೆ? ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ. ಸೊ ಕಾನ್ಸ್ಟೆಂಟ್ ಕೊಟ್ಟಿದ್ದಾಗ ನೀವು ಇ ವಿ f2 ಆಫ್ ಎಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1 ಈ ರೀತಿ ಕಮೆಂಟ್ಸ್ಗಳನ್ನ ಅವಾಯ್ಡ್ ಮಾಡಿ, ಕಾನ್ಸ್ಟೆಂಟ್ ಕೊಟ್ಟಿದ್ದಾಗ ಡೈರೆಕ್ಟಾಗಿ ಇಲ್ಲಿ ಕಾನ್ಸ್ಟೆಂಟ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸರಿನಾ? ಡೈರೆಕ್ಟಾಗೆ ಕಾನ್ಸ್ಟೆಂಟ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಅಥವಾ ನಿಮಗೆ ಅದಿಷ್ಟ ಇಲ್ಲ ಅಂದರೆ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 1 ಇರೋ ಬದಲು ಎಕ್ಸ್ ಈಸ್ ಈಕ್ವಲ್ ಟು 0 ಹಾಕಿ ಸೇಮ್ ಕಮಾಂಡನ್ನು ಕ್ಯಾರಿ ಮಾಡಿ. ಯಾಕಂದರೆ f2 ಆಫ್ ಎಕ್ಸ್ ಏನು ತೊಗೊಂಡಿದ್ದೀವಿ ನಾವು? ಆಲ್ರೆಡಿ 0 ತೊಗೊಂಡಿದ್ದೀವಿ. ಸೊ ಎಫ್ ಆಫ್ ಎ ಈಸ್ ನಥಿಂಗ್ ಬಟ್ ಇವ್ಯಾಲ್ಯೂಯೇಟ್ f2 ಆಫ್ ಎಕ್ಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತೇಳಿ ಮೊದಲು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಕಮಾಂಡನ್ನು ಬಳಸಿದ್ವಿ ಅದನ್ನೇ ಕ್ಯಾರಿ ಮಾಡ್ತಾ ಹೋಗ್ಬೋದು. ಅಥವಾ ಅಲ್ಲಿ ಡೈರೆಕ್ಟಾಗೆ ಎಫ್ ಎ ಇಷ್ಟು 0 ಅಂತ ಹಾಕಿದ್ರೆ ಮುಗ್ದೋಯ್ತು. ಎಫ್ ಎ ಇಷ್ಟು ಆದಮೇಲೆ ಏನೋ 0 ಹಾಕಿದ್ರೆ ಅದು ಮುಗ್ದೋಯ್ತು. ಅದಾದ ನಂತರ ಉಳಿದಿರೋ ಇಷ್ಟು ಕಮಾಂಡ್ಸು ಸೇಮ್ ಟು ಸೇಮ್ ಬರುತ್ತೆ. ಕೊನೆಯಲ್ಲಿ ಶಿಫ್ಟ್ ಎಂಟರ್ ಹೊಡಿರಿ, ಯು ಗೆಟ್ ದಿ ಆನ್ಸರ್. ಸೊ ಎಲ್ ಎಚ್ ಎಲ್ಲು ಕೂಡ 0 ಬಂದಿದೆ, ಆರ್ ಎಚ್ ಎಲ್ಲು 0 ಬಂದಿದೆ. ಎಫ್ ಆಫ್ 0 ವ್ಯಾಲ್ಯೂನು ಕೂಡ 0 ಇರೋದ್ರಿಂದ ಮೂರು ವ್ಯಾಲ್ಯೂ ಸೇಮ್ ಇರೋದ್ರಿಂದ ಈ ಫಂಕ್ಷನ್ ಏನಾಗಿರುತ್ತೆ? ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಇದಕ್ಕೆ ಗ್ರಾಫ್ ಎಳಿಬೇಕು. ಸೊ ಗ್ರಾಫ್ ಎಳಿಬೇಕಾದ್ರೆ ಎಕ್ಸ್ ರೇಂಜ್ ಕೊಟ್ಟಿದ್ದಾರೆ ಅವರು. ಎಕ್ಸ್ ರೇಂಜ್ ಎಷ್ಟು ಕೊಟ್ಟಿದ್ದಾರೆ? -2 to 2. ಲೋಡ್ ಡ್ರಾ ಅದೇ ರೀತಿ ಇರುತ್ತೆ. ಡಬ್ಲ್ಯೂ ಎಕ್ಸ್ ಡ್ರಾ 2D, ಎಕ್ಸ್ ರೇಂಜ್ ಈಸ್ -2 to 2. -2 ಇಂದ 2 ವರೆಗೆ. ವೈ ರೇಂಜ್ನ ನಾನು ಯಾವಾಗಲೂ ಏನು ಹೇಳಿದ್ದೀನಿ? ಸ್ಟಾರ್ಟಿಂಗ್ ಕೊಟ್ಕೋಬೇಕಾರೆ -10 to 10 ಕೊಟ್ಕೊಳ್ಳಿ. ಅದಾದ ನಂತರ ಫಂಕ್ಷನ್ನ ಎಕ್ಸ್ಪ್ಲಿಸಿಟ್ ಆಗಿ ತಗೊಳ್ತಾ ಹೋಗೋದು. ಎಕ್ಸ್ಪ್ಲಿಸಿಟ್ f1 ಆಫ್ ಎಕ್ಸ್. ಸೊ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಅಂದರೆ -2 ಇಂದ ಶುರು ಆಗುತ್ತೆ. ಎಲ್ಲಿಗೆ ಸ್ಟಾಪ್ ಆಗಬೇಕು? 0ಗೆ ಸ್ಟಾಪ್ ಆಗಬೇಕು. ಯಾಕಂದರೆ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಹೇಳಿ ಕೊಟ್ಟಿದ್ದಾರೆ. ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿರೋದ್ರಿಂದ ಸೊ ಎಕ್ಸ್ ರೇಂಜ್ ಶುರು ಆಗ್ತಿರೋದು ಎಷ್ಟು? -2 ಇಂದ. ಸೊ ಅದರಿಂದ -2 ಇಂದ 0 ವರೆಗೂ ತಗೊಳ್ಳಿ. ಅದಾದ ನಂತರ f2ಗೆ ರೇಂಜ್ ಕೊಡಬೇಕು. f2 ಈಸ್ 0 to 0. 0 to 0. ಅದಾದ ನಂತರ ರೈಟ್ ಹ್ಯಾಂಡ್ ಸೈಡ್ಗೆ ನಾವು ಕರ್ವ್ನ ಡೆವಲಪ್ ಮಾಡಬೇಕು. ಸೊ ರೈಟ್ ಹ್ಯಾಂಡ್ ಸೈಡ್ಗೂ ಕೂಡ f3 ಆಗಲ್ಲ, f1 ಆಗಿರುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ಗೂ f1, ರೈಟ್ ಹ್ಯಾಂಡ್ ಸೈಡ್ಗೂ f1. ಮಧ್ಯದಲ್ಲಿ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 0 ನಲ್ಲಿ ಮಾತ್ರ f2 ಆಫ್ ಎಕ್ಸ್. ಸೊ ಎಕ್ಸ್ಪ್ಲಿಸಿಟ್ ಎಕ್ಸ್ ಕಮ ದಿಸ್ ಒನ್ ಈಸ್ 0 to 2. ಇದೇ ನಂಬರ್ ನೋಡ್ಕೊ 64 ಸೊ ಇದು ನಾವು ರೇಂಜಿನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿದ್ದು. ಅದಾದ ನಂತರ ಪಾಯಿಂಟ್ ಸೈಜು 1.5 ಕೊಟ್ಕೊಳ್ಳಿ. ಟೈಪು ಫಿಲ್ಡ್ ಸ್ಕ್ವೇರ್ ಬದಲು ಈ ಪ್ರಾಬ್ಲಮಲ್ಲಿ ನಾನು ಫಿಲ್ಡ್ ಸರ್ಕಲ್ ಅಂತ ಕೊಟ್ಕೋತೀನಿ. ಫಿಲ್ಡ್ ಸರ್ಕಲ್ ಅಂತ ಕೊಟ್ಕೋತೀನಿ. ಪಾಯಿಂಟ್ಸ್, ಸೊ ಪಾಯಿಂಟ್ಸ್ನ ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು 0, ಫಂಕ್ಷನಲ್ ವ್ಯಾಲ್ಯೂ ಕೂಡ 0 ಆಗಿರೋದ್ರಿಂದ ನೀವೆರಡು ಕಡೆ 0, ಇದು ಕೂಡ 0, ಅದೇ ರೀತಿ ಇದು ಕೂಡ 0, ಜೊತೆಗೆ ಇದು ಕೂಡ 0.
ಯಾಕಂದ್ರೆ ಎಕ್ಸ್ ವ್ಯಾಲ್ಯೂ ಕೂಡ 0, ಫಂಕ್ಷನ್ ವ್ಯಾಲ್ಯೂ ಕೂಡ 0 ಆಗಿರೋದ್ರಿಂದ ಎರಡು ಸ್ಕ್ವೇರ್ ಬ್ರಾಕೆಟ್ ಒಳಗಡೆ 0 0 ಕೊಡ್ತೀರಾ. ಅದಾದ ನಂತರ ಶಿಫ್ಟ್ ಎಂಟರ್ ಹೊಡಿತೀರಾ. ಸೊ ಈ ರೀತಿ ನಿಮಗೆ ಒಂದು ಗ್ರಾಫ್ ಬರುತ್ತೆ. ಸರ್ ಕಮಾಂಡ್ ಬರ್ಕೊಂಡಿಲ್ಲ. ವೈಟ್, ವೈ ರೇಂಜ್ ಒಂಚೂರು ಜಾಸ್ತಿ ಕೊಟ್ಟಿದ್ದೀನಿ, ಅದನ್ನ ಒಂಚೂರು ಕಡಿಮೆ ಮಾಡೋಣ. ಸೊ ದಟ್ ಒನ್ ಈಸ್ ವೈ ರೇಂಜ್ನ ನಾನು -2 to +2. Yeah, now it is beautiful. ಅದಕ್ಕೆ ಕಣ್ಣು ರೆಡ್ ಆಗುತ್ತೆ ಅಲ್ಲಪ್ಪ. ಹೌದಪ್ಪ. ಸೊ ಕಮಾಂಡ್ ಗ್ರಾಫ್ ಮಾತ್ರ ಬರ್ಕೋಬೇಕಾ ಇಲ್ಲ ಮೇಲ್ಗಡೆದು ಬರ್ಕೋಬೇಕಾ? ಸರ್ ಗ್ರಾಫ್ ಮಾತ್ರ. ಹಾ, ಗ್ರಾಫ್ ಮಾತ್ರ ಆದ್ರೆ ಇಲ್ಲಿದೆ ನೋಡಿ. ನಿಮಗೆ ಪಾಯಿಂಟ್ ಗೊತ್ತಾಗ್ತಾ ಇದೆಯಾ ಇಲ್ಲಿ? ಓಕೆ, ಈ ಗ್ರಾಫಲ್ಲಿ ಪಾಯಿಂಟ್ ಕಲರ್ನ ಒಂಚೂರು ನೀಟಾಗಿ ಕಾಣೋಕ್ಕೆ ಮಾಡ್ಕೊಳ್ಳೋಣ. ದಟ್ ಈಸ್ COLOR equals red, comma, shift enter. ಸೊ ಬ್ಲೂನೇ ಕೊಟ್ಕೊಂಡ್ರೆ ನಿಮಗೆ ಅದು ಡಿಫಾಲ್ಟ್ ಆಗಿ ಬ್ಲೂ ಕಲರ್ ಅಲ್ಲಿಗೆ ಪಾಯಿಂಟ್ ಬಂದಿರುತ್ತೆ. ಪಾಯಿಂಟ್ ನಿಮಗೆ ಡಿಸ್ಟಿಂಗ್ವಿಶ್ ಮಾಡೋದು ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಪಾಯಿಂಟ್ಗೆ ಒಂದು ಕಲರ್ ಕೊಟ್ಟಿದ್ದೀನಿ. ಸೊ ಆ ಕಲರ್ ಕೊಡ್ಲಿಕ್ಕೆ ನಾನು ಬಳಸಿರೋ ಕಮಾಂಡು ಕಲರ್ ಈಕ್ವಲ್ಸ್. ಸೊ ಇಲ್ಲಿ ಬ್ಲೂನಲ್ಲಿ ಡಿಫಾಲ್ಟ್ ಆಗಿ ಬರೋದ್ರಿಂದ ಅದಕ್ಕೆ ಆಪೋಸಿಟ್ ಆಗಿ ಬರುವಂತ ರೆಡ್ ನ ತಗೊಂಡಿದ್ದೀನಿ ಅಷ್ಟೇನೆ. ಸೊ ಈಗ ನಿಮ್ಮ ಗ್ರಾಫ್ ಅಲ್ಲಿ ಪಾಯಿಂಟ್ ನೀಟಾಗಿ ಕಾಣಿಸ್ತಿದೆ ಅಲ್ವಾ? ಈ ರೀತಿ ನೀವು ಗ್ರಾಫ್ನ ಎಳಿಬೇಕಾಗತ್ತೆ. ಸರ್ ಕಲರ್ದು ಕಮಾಂಡ್
ಕಲರ್ದ ಕಮಾಂಡ್ ಪಾಯಿಂಟ್ ಸೈಜ್ ಅದ್ರ ಮೇಲ್ಗಡೆ ಹಾಕಿದೀನಿ ನೋಡಪ್ಪ. ಕಲರ್ ಈಕ್ವಲ್ಸ್. ಸರ್ ಆ ಕಮಾಂಡ್ ಬರ್ಕೋಬೇಕಾ? ಈಗ ಅದನ್ನ ಬರ್ಕೊಂಡ್ರೆ ತುಂಬಾ ಅನುಕೂಲ. ಈಗ ಕೆಲವೊಂದು ಗ್ರಾಫ್ ಅಲ್ಲಿ ಪಾಯಿಂಟ್ ನೀಟಾಗಿ ಗೊತ್ತಾಗುತ್ತೆ. ಈ ರೀತಿ ಪೂರ್ತಿ ಇಂಟರ್ಸೆಕ್ಟ್ ಆಗಿರ್ತಾವಲ್ಲ ಅಂತ ಪಾಯಿಂಟ್ ಅಲ್ಲಿ ಕರೆಕ್ಟಾಗಿ ಡಿಸ್ಟಿಂಗ್ವಿಶ್ ಆಗಲ್ಲ. ಅಂತ ಟೈಮಲ್ಲಿ ನಾವು ಪಾಯಿಂಟನ್ನ ಬೇರೆ ಕಲರಿಂದನೇ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಕಲರ್ನ ರೆಡ್ ಅಂತ ತಗೊಂಡಿದ್ದೀನಿ. ಗೊತ್ತಾಯ್ತಲ್ವಾ? ಸೊ ಇವೆರಡು ಪ್ರೋಗ್ರಾಮ್ ಅಲ್ಲಿ ನಿಮಗೆ ಏನಾದರೂ ಡೌಟ್ ಇದೆಯಾ? ಯಾರಿಗೂ ಏನೋ ಡೌಟ್ ಇಲ್ವಾ? ಸೊ ಯಾರಿಗೂ ಏನೋ ಡೌಟ್ ಇಲ್ಲ ಅಂದ್ರೆ ಇವತ್ತಿನ ಈ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ವಿ ಶಾಲ್ ಕಂಟಿನ್ಯೂ. ಸರ್ ಟೆಸ್ಟ್ ಹೇಗೆ ಕೊಡ್ತೀರಾ ಸರ್? ಟೆಸ್ಟ್ ಆಲ್ರೆಡಿ ಸರ್ ಟೆಸ್ಟ್ ಬಗ್ಗೆ ಟೆಸ್ಟ್ ನಿಮಗೆ ಆಲ್ರೆಡಿ ಪೋಸ್ಟ್ ಮಾಡಿಲ್ವಾ ಇದರಲ್ಲಿ ವೈಸ್ ಆಪ್ ತಪ್ಪಿದ್ರೆ ಟೀಚ್ಮೆಂಟ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆಯಪ್ಪ ನಿಮಗೆ ಟೆಸ್ಟ್? ಸರ್ ಆಗಿದೆ ಆದ್ರೆ ಹೇಗೆ ಕೊಡ್ತ ಹೇಳಿ. ಟೆಸ್ಟ್ ಡಿಸ್ಪ್ಲೇ ಆಗಿದೆಯಾ? ಐ ಥಿಂಕ್ ನಿಮಗೆ ಟೆಸ್ಟ್ ಏನು ಕೊಟ್ಟಿಲ್ಲ ಅನ್ಕೋತೀನಿ. ಚೆಕ್ ಮಾಡ್ತೀನಿ ಈಗ್ಲೇನೆ. ಸರ್ ಟೈಮಿಂಗ್ಸ್ ಮಾತ್ರ ಬಂದಿರೋದಲ್ಲಿ. ಟೈಮಿಂಗ್ಸ್ ಮಾತ್ರ ಬಂದಿರೋ? ಯಾವ್ದು ಟೀಚ್ಮೆಂಟ್ ಎಲ್ಲ ವೈಸ್ ಆಪ್ ಅಲ್ಲಪ್ಪ? ಟೀಚ್ಮೆಂಟ್ ಅಲ್ಲಿ ಟೀಚ್ಮೆಂಟ್ ಅಲ್ಲ? ಟೀಚ್ಮೆಂಟ್ ಅಲ್ಲಿ ಸರ್. ಸೊ ಇದು ಸಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಅಂದ್ರೆ ನಿಮಗೆ ಒಂದಷ್ಟು ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಅವುಗಳಿಗೆ ನೀವು ಆನ್ಸರ್ನ ಶೀಟ್ ಮೇಲೆ ಬರೆದು ಅದನ್ನ ಸ್ಕ್ಯಾನ್ ಮಾಡಿ ಅಲ್ಲೇನೆ ಅಪ್ಲೋಡ್ ಮಾಡಬೇಕು. ಸರಿನಾ? ಸುಮಾರು 6 ಕ್ವಶನ್ ಕೊಟ್ಟಿದ್ದೀನಿ. 6ರಲ್ಲಿ 5 ಕ್ವಶನ್ಸ್ಗೆ ಅಟೆಂಡ್ ಮಾಡಿ. ಆಮೇಲೆ ಇಲ್ಲಿ 45 ನಿಮಿಷ ಮಾತ್ರನೇ ಇರೋದು. ಕೊನೆ 5 ನಿಮಿಷದಲ್ಲಿ ನೀವು ಅದನ್ನು ಸಬ್ಮಿಟ್ ಮಾಡಲೇಬೇಕು. ಕೊನೆ ಕ್ಷಣದವರೆಗೂ ನೀವು ಬರಿತಾನೆ ಕೂತ್ಕೊಂಡ್ರೆ ಅಪ್ಲೋಡ್ ಮಾಡೋಕ್ಕಾಗಲ್ಲ, ನೆನಪಲ್ಲಿರಲಿ. ಸೊ 40 ನಿಮಿಷದೊಳಗಡೆ ಕಂಪ್ಲೀಟ್ ಆಗಿ ಟೆಸ್ಟ್ ಬರೆದು ಇನ್ನು 5 ನಿಮಿಷದಲ್ಲಿ ಅಪ್ಲೋಡ್ ಮಾಡಿ. ಯಾಕಂದ್ರೆ 45 ನಿಮಿಷ ಆದ್ಮೇಲೆ 1 ಸೆಕೆಂಡ್ ಕೂಡ ನಿಮಗೆ ಸಬ್ಮಿಟ್ ಮಾಡೋದಕ್ಕೆ ಅದು ಅವಕಾಶನ ಕೊಡಲ್ಲ. ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು? ಓಕೆ, ಯಾವತ್ತು ಹೇಳಿರೋದು ನಿಮಗೆ ಟೆಸ್ಟ್ ಆಲ್ರೆಡಿ? ಸರ್ ಅಸೈನ್ಮೆಂಟ್ ಎಲ್ಲ ಕ್ವೆಶ್ಚನ್ಸ್ ಬರಿಬೇಕು. ಹೌದೌದು, ಆಲ್ ದಿ ಕ್ವಶನ್ ಅಂತಾನೆ ಹಾಕಿರೋದು ಅಸೈನ್ಮೆಂಟ್ ಅಲ್ಲಿ. ಸರ್ ಎಲ್ಲ ಒಂದೇ ಚಾಪ್ಟರ್ ಮೇಲೆ ಕ್ವೆಶ್ಚನ್ಸ್ ಇರೋದು? ಅದು ನನ್ನ ಚಾಪ್ಟರ್ ಮಾತ್ರನೇ ಅಲ್ವಾ ನಾನು ಕೊಟ್ಟಿರೋದು. ಓಕೆ, ಅದನ್ನ ನೀವು ಬರೀರಿ, ನೋಡೋಣ. ಸರಿನಾ? ನೀವು ಹೇಗ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೆಕ್ಸ್ಟ್ ಇನ್ನೂ ಒಂದು ಟೆಸ್ಟ್ ಮಾಡೋಕ್ಕಾಗತ್ತೆ. ಅಸೈನ್ಮೆಂಟ್ ಮಾತ್ರ ಕಂಪ್ಲೀಟ್ ಆಗಿ ಎಲ್ಲ ಕ್ವಶನ್ಸ್ ಕೂಡ ನನ್ನ ಚಾಪ್ಟರ್ದೇನೆ. ಅದಷ್ಟಕ್ಕೂ ನೀವು ಈಗ ಹೇಗಿದ್ರು ಮನೇಲಿ ಫ್ರೀ ಆಗಿರ್ತೀರಲ್ಲ, ಬರೀರಿ. ಅದರಲ್ಲಿ ಎಷ್ಟೋ ಕ್ವಶನ್ಸ್ ಕ್ವಶನ್ಸ್ ಐತೆ ಸರ್.
ಎಷ್ಟೋ ಕ್ವಶನ್ಸ್ಗಳನ್ನ ನಾನು ಆಲ್ರೆಡಿ ನಾನೇ ಮಾಡಿಸಿದ್ದೀನಿ ಅದರಲ್ಲಿ. ಇನ್ನು ಮುಂದೆ ಕ್ಲಾಸಲ್ಲೂ ಕೂಡ ಮಾಡಿಸ್ಬೋದು. ನಿಮಗೆ ಸಬ್ಮಿಷನ್ ಹೇಳಿರೋದು ಯಾವಾಗ? ಗೊತ್ತಿಲ್ದೇ ಇರೋದು ಏನ್ ಮಾಡೋದು ಸರ್? ನಿಮಗೆ ಸಬ್ಮಿಷನ್ ಹೇಳಿರೋದು ಯಾವಾಗ? ಆಗಸ್ಟ್ಗೆ. ಅಲ್ಲಿವರೆಗೂ ಒಂದಷ್ಟು ಕವರ್ ಆಗುತ್ತೆ ಸಿಲೆಬಸ್. ಸೊ ಈಗಲಿಂದ ಶುರು ಮಾಡಿ ಎಲ್ಲಿವರೆಗೂ ಸಿಲೆಬಸ್ ಆಗಿದೆ ಅವುಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಗೊತ್ತಿಲ್ಲದೆ ಇರೋದು ಸರ್ ಇಂಟರ್ನೆಟ್ ಅಲ್ಲಿ ಸರ್ ಟೆಸ್ಟ್ ಎರಡೇ ಟಾಪಿಕ್ ಆಗಿರೋದು, ಎರಡೇ ಟಾಪಿಕ್ ಮೇಲೆ ಟೆಸ್ಟ್ ಕೊಡ್ತೀರಾ? ಎರಡೇ ಟಾಪಿಕ್ ಆಗಿರೋದು ಯಾವುದು? ಸರ್ ಒಂದ್ 3 ಟಾಪಿಕ್ ಆಗೈತೆ ಅಷ್ಟೇ. ಡಿವಿಸಿಬಿಲಿಟಿ ಆಗೈತೆ, ಮತ್ತೆ ಜಿಸಿಡಿ. ಡಿವಿಷನ್ ಅಲ್ಗಾರಿಥಮ್ ಆಗಿದೆ ಅಲ್ವಾ? ಜಿಸಿಡಿ ಆಗಿದೆ ಅಲ್ವಾ? ಪ್ರೈಮ್ಸ್ ಅಂಡ್ ಕಾಂಪೋಸಿಟ್ ನಂಬರ್ಸ್ ಆಗಿದೆ ಅಲ್ವಾ? ಅದ್ರ ಮೇಲೆ ಯಾವ್ದೇ ಪ್ರಾಬ್ಲಮ್ ಮಾಡ್ಸಿಲ್ಲ. ಪ್ರೈಮ್ ಎರಡೆರಡು ತೇರ ಮಾಡ್ಸಿದೀರಾ, ಸಾಕಲ್ವಾ ಅಷ್ಟ? ಸರ್ ಅದ್ ಪ್ರಾಬ್ಲಮ್ಸ್ ಕೊಡಲ್ವಾ? ಪ್ರಾಬ್ಲಮ್ಸ್ಗಳು ಈಗ ಥಿಯರಮ್ಸ್ಗಳನ್ನ ಈಗ ಬರ್ದಿರಿ, ಪ್ರಾಬ್ಲಮ್ಸ್ ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಇನ್ನೂ ಅದಕ್ಕೆ ರಿಲೇಟೆಡ್ ಆಗಿರೋ ಇನ್ನೂ ತುಂಬಾ ಥಿಯರಮ್ಸ್ಗಳಿದೆ, ಇನ್ನೂ ತುಂಬಾ ಕ್ಲಾಸಸ್ಗಳಿದೆ. ನೀವು ಯಾವ ರೀತಿ ಟೆಸ್ಟ್ ಬರೀತೀರಾ ಅನ್ನೋದಕ್ಕೆ ಒಂಥರ ಇದು ಪ್ರಾಕ್ಟೀಸ್ ಟೆಸ್ಟ್ ಇದ್ದಂಗೆ. ಯಾಕಂದ್ರೆ ಈಗ C1 ಆನ್ಲೈನ್ ಅಲ್ಲೇ ಮಾಡ್ಬೇಕಾಗತ್ತೆ. ಸರ್ ಇವಾಗ ಎಷ್ಟಾಗಿದೆ ಸಿಲೆಬಸ್ ಅದ್ರ ಮೇಲೆ ಮಾತ್ರ ಕೊಡ್ತೀರಾ? ಹೌದು. ಓಕೆ ಸರ್. ಇನ್ನೇನು ಡೌಟ್ ಇಲ್ಲ ತಾನೆ ಟೆಸ್ಟ್ ಅಲ್ಲಿ? ನೋ ಸರ್. ಸರ್ Okay, we shall continue in next class. Okay sir. Thank you sir.